ವೀಕ್ಷಕರೇ, ಶ್ರಾವಣ ಮಾಸದ ಕೃಷ್ಣ ಪಕ್ಷದಲ್ಲಿ ಅಷ್ಟಮಿ ತಿಥಿ ದಿನ ಗೋಕುಲಾಷ್ಟಮಿ ಅಥವಾ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂತ ಹಬ್ಬ ಆಚರಿಸಲ್ಪಡುತ್ತೆ. ಈ ಶ್ರೀಕೃಷ್ಣಾಷ್ಟಮಿ ಅಂದರೆ ಶ್ರೀಕೃಷ್ಣನ ಜನ್ಮದಿನ ಅಂತ ಹಬ್ಬ ಆಚರಿಸೋದು. ಇದನ್ನು ಕೆಲವರು ಅಷ್ಟಮಿ ತಿಥಿ ಬಂದಾಗ ಆಚರಿಸಿದ್ರೆ, ಕೆಲವರು ರೋಹಿಣಿ ನಕ್ಷತ್ರ ಬಂದಾಗ ಆಚರಿಸ್ತಾರೆ, ಕೆಲವರು ಚಾಂದ್ರಮಾನ ಅಷ್ಟಮಿ ತಿಥಿ ಆಚರಿಸಿದ್ರೆ, ಕೆಲವರು ಸೌರಮಾನ ಅಷ್ಟಮಿ ತಿಥಿ ಆಚರಿಸ್ತಾರೆ. ಇದು ಅವರವರ ಏನು ಮನೆಯಲ್ಲಿ ಬಂದಂತಹ ಪದ್ಧತಿಯೊಂದಿಗೆ ಇರುತ್ತೆ. ಇದು ಶ್ರೀಕೃಷ್ಣ ಹುಟ್ಟಿರುವಂತಹ ದಿನ. ಆದ್ದರಿಂದ ನಮ್ಮ ಹಿಂದೂಗಳ ಏನು ದೇವತೆಗಳಲ್ಲಿ ಅಂದರೆ ದಶಾವತಾರಗಳ ಒಂದಾಗಿರೋ ಶ್ರೀಕೃಷ್ಣನ ಈ ಒಂದು ಹುಟ್ಟುಹಬ್ಬ ಎಲ್ಲ ಹಿಂದೂಗಳ ಮನೆಯಲ್ಲೂ ಆಚರಿಸಲ್ಪಡುತ್ತೆ. ಸಾಮಾನ್ಯಕ್ಕೆ ಇದಕ್ಕೆ ಗಂಡಸರ ಪೂಜೆ ಮಾಡೋದು. ಹಿಂದಿನ ದಿನ ಮಾಮೂಲಾಗಿ ಎಲ್ಲ ಹಬ್ಬಗಳಲ್ಲೂ ಮಾಡೋ ಹಾಗೆ ಮಡಿ ಹಾಕ್ಕೊಂಡಿರ್ತಾರೆ, ಮಡಿ ನೀರು ಹಿಡಿದಿಟ್ಕೊಂಡಿರ್ತಾರೆ. ಮಾರನೇ ದಿನ ಅಂದರೆ ಶ್ರೀಕೃಷ್ಣಾಷ್ಟಮಿ ದಿನ ಎಲ್ಲರೂ ಅಭ್ಯಂಗ ಸ್ನಾನ ಮಾಡಿ ಮನೆಯ ಗೃಹಸ್ಥ ಹಿರಿಯರು ಏನು ಮಾಡ್ತಾರೆ, ಮಡಿ ವಸ್ತ್ರ ಧರಿಸಿ ಮಡಿಯಲ್ಲಿ ಪೂಜೆಯನ್ನು ಮಾಡ್ತಾರೆ. ಶ್ರೀಕೃಷ್ಣನ ತೊಟ್ಲಲ್ಲಿ ಕೂರಿಸಿ ಅಂಬೆಗಾಲ್ ಕೃಷ್ಣ ಅಂದರೆ ಬೆಣ್ಣೆ ಕೃಷ್ಣ ಅಂತಲೂ ಹೇಳ್ತಾರೆ, ಅಂಬೆಗಾಲಿಟ್ಟಿರುವ ಕೃಷ್ಣನ ಒಂದು ಬೆಳ್ಳಿ ವಿಗ್ರಹವನ್ನು ತೊಟ್ಟಿಲಲ್ಲಿ ಇಟ್ಟು ಪೂಜೆಯನ್ನು ಮಾಡ್ತಾರೆ. ಆವಾಗ ಮನೆಗೆ ಶ್ರೀಕೃಷ್ಣ ಬರೋ ಒಂದು ಗುರುತಾಗಿ ಶ್ರೀಕೃಷ್ಣನ ಹೆಜ್ಜೆಯನ್ನು ಮನೆಯ ಮುಂದಿನ ದ್ವಾರದಿಂದ ಪೂಜಾಗೃಹದವರೆಗೆ ಇಡುವಂತಹ ಒಂದು ಪದ್ಧತಿ ಸಹಿತ ಇದೆ. ಹಾಗೂ ಏನು ತೊಟ್ಲಿಗೆ ಮತ್ತು ಕೃಷ್ಣನ ವಿಗ್ರಹಕ್ಕೆ ನಾನಾ ರೀತಿಯಲ್ಲಿ ಅಲಂಕಾರ ಮಾಡ್ತಾರೆ. ದೊಡ್ಡ ದೊಡ್ಡ ಮೂರ್ತಿಗಳನ್ನು ಇಟ್ಕೊಂಡಿರ್ತಾರೆ. ಅವರವರ ಬೇಕಾದಷ್ಟು ಫಲಪುಷ್ಪಗಳಿಂದ, ವೆರೈಟಿ ಕಾಗದಗಳಿಂದ ಅವ್ರಿಗೆ ಹೇಗೆ ಮನಸ್ಸಿಗೆ ಅಲಂಕಾರ ಮಾಡಬೇಕು ಅಂತ ತೋಚುತ್ತೋ ಹಾಗೆ ಮಾಡಿರ್ತಾರೆ. ಮಾಮೂಲಾಗಿ ಸಂಕಲ್ಪ ಹಾಗೂ ಮಾಮೂಲಾಗಿ ಷೋಡಶೋಪಚಾರ ಪೂಜೆ ಆದಮೇಲೆ ನೈವೇದ್ಯ ಮಾಡ್ತಾರೆ. ಸಾಮಾನ್ಯಕ್ಕೆ ನೈವೇದ್ಯಕ್ಕೆ ಶ್ರೀಕೃಷ್ಣ ಅವಲಕ್ಕಿ ಪ್ರಿಯ ಆದ್ದರಿಂದ ಅವಲಕ್ಕಿಗೆ ಸಂಬಂಧಪಟ್ಟಂತಹ ತಿನಿಸುಗಳನ್ನು ಮಾಡ್ತಾರೆ. ಅಂದರೆ ಅವಲಕ್ಕಿ ಪುರಿ ಉಂಡೆ, ಅವಲಕ್ಕಿ ಖಾರದ ಅವಲಕ್ಕಿ, ಸಿಹಿ ಅವಲಕ್ಕಿ, ಮೊಸರು ಅವಲಕ್ಕಿ, ಕುಟ್ಟ ಅವಲಕ್ಕಿ, ಗೊಜ್ಜ ಅವಲಕ್ಕಿ, ಈ ಥರ ಎಲ್ಲ ಮಾಡ್ತಾರೆ. ಹಾಲು ಹಣ್ಣು ನೈವೇದ್ಯಕ್ಕೆ ಇಟ್ಕೋತಾರೆ. ಜೊತೆಯಲ್ಲಿ ಇನ್ನೊಂದೇನು ಅಂದರೆ, ಈ ಕೆಲವರು ಈ ಶ್ರೀಕೃಷ್ಣಾಷ್ಟಮಿ ಹಬ್ಬದ ದಿನ ಉಪವಾಸ ಮಾಡ್ತಾರೆ. ಅಂದರೆ ಒಪ್ಪತ್ತು ಒಂದು ಹೊತ್ತು ತಿಂಡಿ ತಿನ್ನೋದು ಫಲಾಹಾರ, ಇನ್ನೊಂದು ಮಿಕ್ಕ ದಿನದ ಭಾಗದಲ್ಲಿ ಅವರು ಉಪವಾಸ ಮಾಡ್ತಾರೆ. ಕೆಲವರು ಹಬ್ಬದ ಅಡುಗೆ ಮಾಡ್ಕೊಂಡು ಊಟ ಮಾಡೋರು ಇರ್ತಾರೆ. ಅಂತಂದರೆ ಶ್ರೀಕೃಷ್ಣ ಹುಟ್ಟಿದ ಅನ್ನೋ ಸಂತೋಷಕ್ಕೆ. ಇದು ಅವರವರ ಮನೆಯ ಪದ್ಧತಿ ಅಂತ ಇರುತ್ತೆ. ಮತ್ತು ಕೆಲವರು ಅಂದರೆ ಎಸ್ಪೆಷಲಿ ಅಯ್ಯಂಗಾರ್ಸ್ ವಿಶೇಷವಾಗಿ ಸಾಕಷ್ಟು ರೀತಿಯ ಒಂದು ತಿಂಡಿ ತಿನಿಸುಗಳನ್ನು ಮಾಡ್ತಾರೆ. ಚಕ್ಲಿ, ಕೋಡ್ಬಳೆ, ಮುಚ್ಚೋರೆ, ತೆಂಗೊಳಲು, ಖಾರದ ಶಾವಿಗೆ, ಉಂಡೆಗಳು, ಪುಳ್ಳಂಗಾಯಿ ಉಂಡೆ, ಮನೋಹರದ ಉಂಡೆ, ಈ ಥರ ಸಾಕಷ್ಟು ವೆರೈಟಿಯ ತಿಂಡಿ, ಸಿಹಿ ಹಾಗೂ ಖಾರದ ತಿನಿಸುಗಳನ್ನು ಮಾಡ್ತಾರೆ. ಇದು ಈಗ ಗೃಹಸ್ಥರು ಪೂಜೆ ಆಗಿ ಷೋಡಶೋಪಚಾರ ಆಗಿ ನೈವೇದ್ಯ ಆದಮೇಲೆ ಮಂಗಳಾರತಿ ಎಲ್ಲ ಮುಗಿಯುತ್ತೆ. ಏನು ಒಂದು ಅರ್ಘ್ಯವನ್ನು ಬಿಟ್ಟು ಪೂಜೆನ ಸಮಾಪ್ತಿ ಮಾಡಿದ್ಮೇಲೆ ಸ್ವಲ್ಪ ಮುತ್ತೈದೆಯರನ್ನು ಕರೆದು ಅವ್ರಿಗೆ ಸ್ವಲ್ಪ ಅಂದರೆ ಅಕ್ಕಪಕ್ಕದ ಮನೆ ಮಕ್ಕಳುಗಳನ್ನು, ಮುತ್ತೈದೆಯರನ್ನು ಕರೆದು ತಿಂಡಿಗಳನ್ನು ಕೊಡುವಂಥ ಒಂದು ಪ್ರಕ್ರಿಯೆಯೂ ನಡೆಯುತ್ತೆ. ಆಮೇಲೆ ಎಲ್ಲರೂ ಏನು ಮಾಡ್ತಾರೆ, ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ. ಶ್ರೀಕೃಷ್ಣನ ದೇವಸ್ಥಾನಕ್ಕೆ ಹೋಗಿ ಬಂದು ನಂತರ ಫಲಾಹಾರ ತೆಗೆದುಕೊಳ್ಳುವಂಥ ಪದ್ಧತಿ ಇರುತ್ತೆ. ಇದು ಕೆಲವರು ರವೆ ಉಪ್ಪಿಟ್ಟು, ರವೆ ಸಜ್ಜಿಗೆ ಹಾಗೂ ಗುಲ್ಪಾವಟೆ ಈ ಥರದ ಒಂದನ್ನು ಮಾಡ್ತಾರೆ. ಕೋಸಂಬರಿ ಮಾಡ್ತಾರೆ, ಪಾನಕ ಮಾಡ್ತಾರೆ, ಮಜ್ಜಿಗೆ ಇರುತ್ತೆ, ಎಳ್ನೀರು ಇರ್ತಾರೆ. ಇದು ಅವರವರ ಒಂದು ಏನು ಮನೆಯಲ್ಲಿ ಏನು ತಿಂತಾರೆ ಬಿಡ್ತಾರೆ ಅನ್ನೋದ್ರ ಮೇಲೆ ಅವತ್ತಿನ ಒಂದು ಫಲಾಹಾರದ ಪಟ್ಟಿ ರೆಡಿ ಆಗುತ್ತೆ. ಸಂಜೆ ಎಲ್ಲರೂ ಅದನ್ನು ತಿಂದ ಮೇಲೆ ಸಂಜೆ ಆರತಿ ಇರುತ್ತೆ ಕೃಷ್ಣನಿಗೆ. ಅಕ್ಕಪಕ್ಕದ ಮನೆಯವರನ್ನೆಲ್ಲ ಕರೆದು ತಿಂಡಿ ತಿನಿಸುಗಳನ್ನು ಕೊಡ್ತಾರೆ. ಇದು ಏನು ಅಂದರೆ, ಈ ಹಬ್ಬ ಸ್ಪೆಷಲ್ಲು. ಯಾರ ಮನೇಲಿ ಈ ಥರ ಕೃಷ್ಣಾಷ್ಟಮಿ ಜೋರಾಗಿ ಮಾಡ್ತಾರೋ ಅವ್ರು ಎಲ್ಲ ಥರ ತಿಂಡಿನೂ ಪ್ಯಾಕೆಟ್ ಮಾಡಿ ಅವರ ದೂರದ ಬಂಧುಗಳಿಗೆ, ಅಕ್ಕಪಕ್ಕದವ್ರಿಗೆ, ಸ್ನೇಹಿತರಿಗೆ, ಆಫೀಸ್ನವ್ರಿಗೆ, ಮಕ್ಕಳು ಸಹಿತ ಅವ್ರ ಫ್ರೆಂಡ್ಸ್ಗಳಿಗೆ ಒಂದೊಂದು ಪ್ಯಾಕೆಟ್ ಕೊಡುವಂಥ ಒಂದು ಪದ್ಧತಿ ಇದೆ. ಈ ರೀತಿಯಾಗಿ ಶ್ರೀಕೃಷ್ಣಾಷ್ಟಮಿ ಆಚರಿಸಲ್ಪಡುತ್ತೆ. ನಮ್ಮ ಮನೆಗಳಲ್ಲೆಲ್ಲ ಅಂದರೆ ಶಿವಮೊಗ್ಗ ಕಡೆ ಆಚರಣೆ ಏನಿದೆ ಅಂದರೆ, ಶುಂಠಿಯನ್ನು ಪುಡಿ ಮಾಡಿ ಅಥವಾ ಹಸಿ ಶುಂಠಿ ಆದರೆ ಮಿಕ್ಸಿ ಮಾಡಿ ಅದಕ್ಕೆ ಬೆಲ್ಲದ ಪುಡಿ ಹಾಗೂ ತುಪ್ಪವನ್ನು ಸೇರಿಸಿ ಗುಳಿಗೆಗಳನ್ನಾಗಿ ಮಾಡಿ ನೈವೇದ್ಯಕ್ಕೆ ಇಡೋದು ಮತ್ತು ಪೂಜೆಯ ನಂತರ ಎಲ್ಲರೂ ಪ್ರಸಾದವಾಗಿ ಸ್ವೀಕರಿಸುವಂಥ ಪದ್ಧತಿ ಇದೆ. ಏನು ಅಂದರೆ, ಇದು ಬಾಣಂತಿಯರಿಗೆ ಕೊಡೋದು ಅಂಟು ಶುಂಠಿ ಅಂತ. ಅದರ ಶುಂಠಿ ಇದು ಸಿಂಪಲ್ ರೆಸಿಪಿ. ಇದನ್ನು ಅವ್ರು ಏನಕ್ಕೆ ಕೊಡ್ತಾರೆ ಅಂದರೆ, ಶ್ರೀಕೃಷ್ಣ ಹುಟ್ಟಿದಾನೆ, ಅವನ ತಾಯಿ ಆದಂತಹ ಇವಳು ಏನಿದ್ದಾಳೆ ಅವನ ತಾಯಿ, ಆಕೆ ಬಾಣಂತಿ ಅಂತ ಒಂದು ಸಿಂಬಾಲಿಕ್ಕಾಗಿ ಇದನ್ನು ಮಾಡ್ತಾರೆ. ಬಹುಶಃ ಇದು ಸೈಂಟಿಫಿಕ್ಕಾಗಿ ಹೇಳಬೇಕಂದ್ರೆ ಮಳೆಗಾಲ ಆದ್ದರಿಂದ ಶ್ರಾವಣ ಫುಲ್ಲು ಮಳೆಗಾಲದಲ್ಲಿ ಈ ಒಂದು ನೆಪದಲ್ಲಿ ಶುಂಠಿಯನ್ನು ತಿಂದರೆ ಏನು ಕಫ ಅಥವಾ ಶೀತ ಅಥವಾ ಕೆಮ್ಮು ಬಾಧೆಗಳಿರುತ್ತೆ ಅದರಿಂದ ಶಮನ ಆಗ್ಬೋದು ಅನ್ನೋ ಒಂದು ಹಿಂದಿನ ಕಾಲದ ಒಂದು ಸೈಂಟಿಫಿಕ್ ವಿವರಣೆ ಇರ್ಬೋದು. ಹೀಗೆ ನಮ್ಮ ಎಲ್ಲ ಹಿಂದೂ ಹಬ್ಬಗಳು ಒಂದಲ್ಲ ಒಂದು ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಆಚರಣೆಗಳೊಂದಿಗೆ ಇದೆ. ಈ ರೀತಿಯಾಗಿ ಶ್ರೀಕೃಷ್ಣಾಷ್ಟಮಿ ಹಬ್ಬ ಮುಗಿಯುತ್ತೆ. ಇದು ಜೊತೆಯಲ್ಲಿ ಏನು ಅಂತಂದರೆ, ಸಾಕಷ್ಟು ಸ್ಕೂಲ್ಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ ಕೃಷ್ಣನ ವೇಷ ಹಾಕೋದು,
ಬೆಣ್ಣೆ ಮಡಕೆ ಹೊಡೆಯೋದು, ಮೊಸರಿನ ಮಡಕೆ ಹೊಡೆಯೋದು, ಬೆಣ್ಣೆ ಕದಿಯೋದು, ಈ ಥರ ರಾಧೆಕೃಷ್ಣ ವೇಷ ಹಾಕೋದು, ಯಶೋಧ ಕೃಷ್ಣ ವೇಷ ಹಾಕೋದು, ಈ ಥರದ ಒಂದು ವೇಷ ಸ್ಪರ್ಧೆಗಳು ಸಹಿತ ಇರುತ್ತೆ. ಕೇಳಿದ್ರಲ್ಲ ವೀಕ್ಷಕರೇ, ಈ ಥರ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಿಸಲ್ಪಡುತ್ತೆ. ಇದು ಇನ್ನೂ ಒಂದು ಹೇಳಬೇಕು ಅಂತಂದರೆ, ಈ ಅಂಬೆಗಾಲ್ ಕೃಷ್ಣ, ಬೆಳ್ಳಿ ಕೃಷ್ಣನ ಕೆಲವರು ಮನೆಗಳಲ್ಲಿ ಮದುವೆನಲ್ಲಿ ಕೊಟ್ಟಿರ್ತಾರೆ, ನವ ವಧುವಿಗೆ, ವಿವಾಹಿತೆಗೆ ಕೊಟ್ಟಿರ್ತಾರೆ. ಅದು ಕೆಲವರು ರಾತ್ರಿ ಬೆಳ್ಳಿ ತೊಟ್ಲು ಮತ್ತು ಬೆಳ್ಳಿ ಕೃಷ್ಣನ ಕೊಟ್ಟರೆ, ಕೆಲವರು ಅದನ್ನು ಹೆಣ್ಣೊಪ್ಪಿಸುವಾಗ ಮಡಿಲು ತುಂಬ್ತಾರೆ ಬೆಳ್ಳಿ ಕೃಷ್ಣನ. ಅದೇ ಬೆಳ್ಳಿ ಅಂಬೆಗಾಲ್ ಕೃಷ್ಣನ ಪೂಜೆ ಮಾಡುವಂಥ ಪದ್ಧತಿ ಇರುತ್ತೆ. ಕೃಷ್ಣನ ಬೇಕಾದಷ್ಟಿದೆ, ಕಡಗೋಲ್ ಕೃಷ್ಣ ಇದೆ, ರಾಧೆ ಕೃಷ್ಣ ಇದೆ. ಆದರೆ ಈ ಕೃಷ್ಣಾಷ್ಟಮಿಯಲ್ಲಿ ಪೂಜೆ ಮಾಡೋದು ಅಂಬೆಗಾಲ್ ಕೃಷ್ಣನೇ. ಅಂದರೆ ಅವನು ಚಿಕ್ಕವನಾದ್ರಿಂದ, ಮಗು ಆದ್ರಿಂದ ಅಂಬೆಗಾಲ್ ಇಡುವಂಥ ಕೃಷ್ಣ, ಡೊಗ್ಗಾಲ್ ಕೃಷ್ಣ ಅಂತಲೂ ಅಂತಾರೆ. ಡೊಗ್ಗಾಲು ಅಂದ್ರೂ ಅಂಬೆಗಾಲು ಕೃಷ್ಣ ಅಂತಲೇ ಅರ್ಥ. ಈ ರೀತಿಯಾಗಿ ಅವರವರ ಮನೆಯ ಸಂಪ್ರದಾಯದಂತೆ ಈ ಶ್ರೀಕೃಷ್ಣಾಷ್ಟಮಿ ಆಚರಿಸಲ್ಪಡುತ್ತೆ. ಅದು ಇದೊಂದು ಕಮ್ಯುನಿಟಿಗೆ ಇವಾಗ ಒಂದು ಹಬ್ಬ ಆಗಿ ಆಚರಿಸಲ್ಪಡ್ತಾ ಇದೆ. ಯಾಕಂದರೆ ಇದರಲ್ಲಿ ಜನಗಳೆಲ್ಲ ಸೇರಿ, ಮಕ್ಕಳೆಲ್ಲ ಸೇರಿ ಆಟ ಪಾಠಗಳು, ವಿವಿಧ ರೀತಿಯ ಚಟುವಟಿಕೆಗಳನ್ನು ಇಡೋದ್ರಿಂದ ಇದು ಒಂದು ರೀತಿಯಲ್ಲಿ ಕಮ್ಯುನಿಟಿಗೆ, ಸಮಾಜದ ಹಬ್ಬ ಅಂತ ಹೇಳ್ಬೋದು. ಶ್ರೀಕೃಷ್ಣನಿಗೆ ಸಂಬಂಧಪಟ್ಟಂತಹ ಗೀತೆಗಳು, ಪದಗಳನ್ನು ಹೇಳುವಂತಹ ಪರಿಪಾಠನೂ ಇದೆ. ಎಲ್ಲ ರೀತಿಯ ಸೇವೆ, ಏನು ಅಷ್ಟಾವಧಾನ ಸೇವೆ ಮಾಡುವಾಗ ಎಲ್ಲ ರೀತಿಯ ಸಂಗೀತ ಸೇವೆ, ನೃತ್ಯ ಸೇವೆ ಮಾಡುವಂಥವ್ರು ಇರ್ತಾರೆ. ಮತ್ತು ಶ್ರೀಕೃಷ್ಣನ ರಂಗೋಲಿ ಹಾಕೋರು ಹಾಕ್ತಾರೆ, ಮತ್ತು ಕೆಲವರು ತೊಟ್ಟಿಲ ರಂಗೋಲಿ ಹಾಕ್ತಾರೆ, ಶ್ರೀಕೃಷ್ಣ ತೊಟ್ಲಲ್ಲಿರೋ ರಂಗೋಲಿ ಹಾಕ್ತಾರೆ. ಇದು ಅವರವರ ಭಕ್ತಿಗೆ ಮತ್ತು ಅವರವರ ಏನು ಮನೆಯಲ್ಲಿ ಬಂದಿರುವಂಥ ಆಚರಣೆಗೆ ಸಂಬಂಧಪಟ್ಟಿದ್ದು. ಇಷ್ಟು ನಾನು ಹೇಳಿದ್ದು ಶಿವಮೊಗ್ಗ ಕಡೆ ಆಚರಣೆ, ಮಿಕ್ಕಿದೆಲ್ಲ ಅವರವರ ಮನೆಯ ಪೂರ್ವಿಕರ ಪದ್ಧತಿಯಂತೆ ಇರುತ್ತದೆ.